ಆಮೇಲೆ ಇದೇನೋ ನಮ್ಮ ಪಾಪ ಉಪಮುಖ್ಯಮಂತ್ರಿಗಳು ನಾನು ಕಸ ಹೊರ್ತಾ ಇದ್ದಿದ್ದು ಅದೆಲ್ಲ ಹೇಳವ್ರೆ. ನಾವು ಕಸನೂ ಹೊರ್ತೀವಿ. ನಮಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡ್ತೀವಿ. ಜೀವನದಲ್ಲಿ ದುಡಿಮೆ ಮಾಡಲಿಕ್ಕೆ ಇವರುಗಳ ಥರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸರ್ಕಾರದ ಆಸ್ತಿ ಲೂಟಿ ಹೊಡೆಯೋಕ್ಕಂತ ಕೆಲಸ ಮಾಡಿಲ್ಲ. ಚರ್ಚೆ ಮಾಡೋ ಸಮಯ ಇದೆ. ಪಾಪ ಇವರನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿ ಕಾಂಗ್ರೆಸ್ನ ಸರ್ಕಾರ ತರಲಿಕ್ಕೆ ಯಾರು ಪಾಪ ಇವ್ರ ಹಿಂದೆ ನಿಂತಿರಲ್ಲ, ದೇವ್ರಿಗೆ ಹರಸ್ಕೊಂಡು ಅಯ್ಯೋ ಪಾಪ ಇವರು ಒಂದು ಬಾರಿ ಮುಖ್ಯಮಂತ್ರಿ ಆಗಲಿ ಯಾರ್ಯಾರು ಆಗ್ಬಿಟ್ರು ಅಂತೇಳಿ ಅಂಥವ್ರ ಬದುಕಿನ ಜೊತೆನೇ ಚೆಲ್ಲಾಟ ಆಡ್ತಾಯಿದ್ದೀರಿ ನೀವು. ಅಂಥವ್ರ ಬದುಕಿನ ಜೊತೆಯಲ್ಲಿ ಅವ್ರು ಇವತ್ತು ಎಷ್ಟು ಇಡೀ ಶಾಪ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತು ನನಗೆ. ನನ್ನ ಹತ್ರನೇ ಬಂದು ನಿಮ್ಮನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡು ಆಸೆಪಟ್ಟು ದೇವ್ರ ಮುಂದೆ ಬೇಡ್ಕೊಂಡು ಹಲವಾರು ರೀತಿ ಹರಕೆ ಹೊತ್ಕೊಂಡು ಇವತ್ತು ಅವರೆಲ್ಲ ಏನಾದವರೆ ನಿಮ್ಮ ಈ 1 ವರ್ಷದ ಆಡಳಿತದಲ್ಲಿ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದೆಯಪ್ಪ? ನನ್ನ ಬಗ್ಗೆ ಚರ್ಚೆ ಮಾಡ್ತೀರಾ? ನಾನು ಕಾರ್ಪೊರೇಷನಲ್ಲಿ ಕಸನೂ ಹೊತ್ತಿದ್ದೀನಿ ದುಡಿಮೆ ಮಾಡಲಿಕ್ಕೆ ಬದುಕಲಿಕ್ಕೆ.